ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಶಾವಿಗೆ ಉಪ್ಪಿಟ್ಟು ಮಾಡೋಣ. ಸಾಮಾನ್ಯವಾಗಿ ಶಾವಿಗೆ ಉಪ್ಪಿಟ್ಟು ತಿಂದೇ ಇರ್ತೀರ. ಈ ರೀತಿ ಮಾಡಿಕೊಡಿ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಡಿಫ್ರೆಂಟ್ ಆಗಿರ್ತದೆ. ಬನ್ನಿ, ರುಚಿಕರವಾದ ವೆಜಿಟೇಬಲ್ ಶಾವಿಗೆ ಉಪ್ಪಿಟ್ಟು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಈ ರೀತಿ ಮಾಡಿಕೊಡಿ, ನಿಮ್ಮ ಅಭಿಮಾನಿ ಆಗೋದು ಪಕ್ಕ. ಮೊದಲಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಬಟ್ಲಷ್ಟು ಬಟಾಣಿ ಕಾಳನ್ನ ಬಿಡಿಸ್ಕೊಂಡಿದ್ದೀವಿ, ಶುಂಠಿ ಜಜ್ಕೊಂಡಿದ್ದೀವಿ, ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದೀವಿ, ಬೀನ್ಸು, ಕ್ಯಾಪ್ಸಿಕಮು, ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ, 2 ಈರುಳ್ಳಿ, ಒಗ್ಗರಣೆ ಹಾಕೋದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಟೊಮ್ಯಾಟೊ ಇಷ್ಟನ್ನು ತೊಗೊಂಡಿದ್ದೀವಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಒಂದು ಕಡಾಯಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಸ್ವಲ್ಪ ಇರಲಿ, ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ. ತುಂಬ ಕಡಿಮೆನೂ ಹಾಕ್ಕೊಬಾರ್ದು, ಆಗ ಅಂಟು ಥರ ಆಗೋಗುತ್ತೆ. ಶಾವಿಗೆ ಉಪ್ಪಿಟ್ಟು ಸರಿಯಾಗಿ ಬರೋದಿಲ್ಲ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ನಾವು ಎಣ್ಣೆ ಸೇರಿಸ್ಕೊಂಡಿದ್ದೀವಿ. ಇಲ್ಲಿ ಉದುರುದ್ರಾಗಿ ಬರಬೇಕಲ್ಲ ಶಾವಿಗೆ ಉಪ್ಪಿಟ್ಟು, ಸ್ವಲ್ಪ ಎಣ್ಣೆ ಇದ್ದರೆ ಚೆನ್ನಾಗಿರ್ತದೆ. ನೋಡಿ, ಇವಾಗ 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀವಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡಿದ್ದೀವಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು. ನೋಡಿ, ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗೋಗುತ್ತೆ. ನೋಡಿ, ಎಳೆ ಕಾವಿಕ್ಕಿ ಚೆನ್ನಾಗಿ ಈ ಉದ್ದಿನಬೇಳೆ ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮಲ್ಲಿ ಬೇಕಾಗಿಲ್ಲ. ಈ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ನಿಧಾನವರೆಗೂ ಫ್ರೈ ಆಗಲಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ಟೇಸ್ಟಿಯಾಗಿ ಬರೋದಿಲ್ಲ. ನೋಡಿ, ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ, ಒಂದು 6 ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಕರಿಬೇವು, 2 ಕಡ್ಡಿಯಷ್ಟು ಕರಿಬೇವು, ಒಂದು ಸ್ವಲ್ಪ ಶುಂಠಿನ ಜಜ್ಕೊಂಡಿದ್ವಿ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ವೆಜಿಟೇಬಲ್ಸ್ನ ಸೇರಿಸ್ಕೊಡಿ. ನಿಮ್ಮ ಇಷ್ಟವಾದ ವೆಜಿಟೇಬಲ್ಸ್ನ ಸೇರಿಸ್ಕೊಬೋದು. ನಾನಿಲ್ಲಿ ಬೀನ್ಸು, ಕ್ಯಾಪ್ಸಿಕಮು, ಕ್ಯಾರೆಟು, ಬಟಾಣಿ ಕಾಳು ಇಷ್ಟನ್ನು ತೊಗೊಂಡಿದ್ದೀವಿ. ಈಗ ಕಟ್ ಮಾಡ್ಕೊಂಡಿರೋವಂಥ ವೆಜಿಟೇಬಲ್ಸ್ನ ಸೇರಿಸಾದ್ಮೇಲೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಿ, ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಸಣ್ಣದಾಗಿ ಬೇಡ, ಯಾಕಂದರೆ ಈ ಶಾವಿಗೆ ಎಲ್ಲ ಉದ್ದುದ್ದಾಗಿ ಇರ್ತದಲ್ವ, ಅದಕ್ಕೋಸ್ಕರ ಉದ್ದುದ್ದಾಗಿಯೇ ಈರುಳ್ಳಿನ ಕಟ್ ಮಾಡ್ಕೊಬೇಕು. ನೋಡಿ, ಇವಾಗ 2 ಈರುಳ್ಳಿನ ಚೆನ್ನಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು. ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲೇ ಏನು ಬೇಕಾಗಿಲ್ಲ. ನೋಡಿಕೊಂಡು ನಿಮಗೆ ಹೈ ಫ್ಲೇಮ್ ಬೇಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಬಟಾಣಿ ಕಾಳನ್ನ ಒಂದು ಚಿಕ್ಕ ಬೌಲಷ್ಟು ಒಂದು ಬಟಾಣಿ ಕಾಳನ್ನ ಸೇರಿಸ್ಕೊಂಡಿದ್ದೀವಿ. ಅದನ್ನು ಸೇರಿಸ್ಕೊಂಡಾದ್ಮೇಲೆ ಈಗ 2 ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ವಿ, ಸಣ್ಣದಾಗಿರೋ 2 ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೀವಿ. ಇಲ್ಲಾಂದರೆ ಒಂದು ದೊಡ್ಡ ಸೈಜಿನ ಟೊಮ್ಯಾಟೋನ ಸೇರಿಸ್ಕೊಬೋದು. ಈಗ ಚೆನ್ನಾಗಿ ಈ ಒಗ್ಗರಣೆ ಎಲ್ಲ ಬೇಯಬೇಕು. ಈ ಒಗ್ಗರಣೆ ಎಲ್ಲ ಬೇಯಬೇಕಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ, ಉಪ್ಪು ಸಹ ವೆಜಿಟೇಬಲ್ಗೆ ಚೆನ್ನಾಗಿ ಹಿಡಿಬೇಕು. ಅದಕ್ಕೆ ಉಪ್ಪನ್ನ ಸೇರಿಸ್ಕೊಂಡ್ರೆ ಈ ರೀತಿಯಾಗಿ ಚೆನ್ನಾಗಿರ್ತದೆ. ನೋಡಿ, ಇವಾಗ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ 1.5 ಲೋಟದಷ್ಟು ಶಾವಿಗೆನೆಲ್ಲ ಚೆನ್ನಾಗಿ ಬೇರೆ ಬಾಣಲಿಯಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಆ ಒಗ್ಗರಣೆ ಸ್ವಲ್ಪ ಬೇಯಕ್ಕೆ ಬಿಡೋಣ. ಒಂದು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ ಶಾವಿಗೆ ಎಲ್ಲ. ಈಗ ಈ ಒಗ್ಗರಣೆನೂ ಸಹ ಚೆನ್ನಾಗಿ ಬೆಂದಿದೆ. ಈಗ ನಾನಿಲ್ಲಿ
ಶಾವಿಗೆಗೆ 1 ಲೋಟ ತೊಗೊಂಡ್ರೆ 1 ಲೋಟದಷ್ಟೇ ನೀರು ತೊಗೊಬೇಕು, ಜಾಸ್ತಿ ನೀರು ಹಿಡಿಯೋದಿಲ್ಲ. 1.5 ಲೋಟ ಅಷ್ಟು ಶಾವಿಗೆ ತೊಗೊಂಡಿದ್ದೀನಿ. 1.5 ಲೋಟದಷ್ಟೇ ನೀರನ್ನ ಇಲ್ಲಿ ಚೆನ್ನಾಗಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಬಿಸಿ ಮಾಡ್ಕೊಳ್ಳಿ. ಈಗ ನಾವು ಇಲ್ಲಿ ಹುರಿದಿರುವಂಥ ಶಾವಿಗೆನ ಒಂದು ಸ್ವಲ್ಪ ಹೊತ್ತು ಆರಿಸ್ಕೊಳ್ತಾ ಇದ್ದೀವಿ. ನೋಡಿ, ಇವಾಗ ಹುರಿದಿರುವಂಥ ಶಾವಿಗೆನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ, ಅಲ್ಲಿ ತನಕನೇ ಹುರ್ಕೊಬೇಕು. ಜಾಸ್ತಿ ಏನು ಹುರಿಯೋ ಅವಶ್ಯಕತೆ ಇಲ್ಲ, ಗಮನ ಇಟ್ಟು ಹುರಿಬೇಕು, ಇಲ್ಲಾಂದರೆ ತಳ ಸೀದೋಗುತ್ತೆ. ಸ್ವಲ್ಪ ಹುರಿದಿರೋವಂಥ ಶಾವಿಗೆನ ಚೆನ್ನಾಗಿ ಬಿಸಿಯಾಗಿರೋ ಒಗ್ಗರಣೆಯಲ್ಲಿ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಬೌಲಷ್ಟು ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ನೀರೆಲ್ಲ ಹಿಂಗೋವರೆಗೂ ಒಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಜಾಸ್ತಿ ನೀರು ಹಿಡಿಯೋ ಅವಶ್ಯಕತೆ ಇಲ್ಲ ಇದಕ್ಕೆ. ನಾನಿಲ್ಲಿ ಬ್ಯಾಂಬಿನೋ ಶಾವಿಗೆ ತೊಗೊಂಡಿದ್ದೀನಿ. ಬ್ಯಾಂಬಿನೋ ಶಾವಿಗೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಬ್ಯಾಂಬಿನೋ ಇಲ್ಲ MTR ಎರಡಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳಿ, ತುಂಬ ಚೆನ್ನಾಗಿ ಬರ್ತದೆ ಶಾವಿಗೆ ಉಪ್ಪಿಟ್ಟು. ನೋಡಿ, ಇವಾಗ ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ ನೋಡಿ. ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಸ್ವಲ್ಪ ಚಿಮುಕ್ಸ್ಕೊಬೇಕು. ನಿಮಗೆ ಬೇಡ ನೀರು ಉದುರೋದ್ರಾಗೆ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆನೇ ಸೇರಿಸ್ಕೊಳ್ಳಿ. ಇದಕ್ಕೆ ನೀರು ಕಡಿಮೆ ಇದ್ದರಷ್ಟೇ ಚೆಂದ, ಅಂಟ್ಕೊಬಾರ್ದು ಅಷ್ಟೇ. ಶಾವಿಗೆ ಉಪ್ಪಿಟ್ಟು ಅಂಟ್ಕೊಬಾರ್ದು. ಮುದ್ದೆ ನೀರು ಜಾಸ್ತಿ ಆಗಿಬಿಟ್ರೆ ಮುದ್ದೆ ಥರ ಆಗೋಗುತ್ತೆ. ನೀರು ಕಡಿಮೆ ಹಾಕ್ಕೊಂಡ್ರೆ ಉದುರುದ್ರಾಗೆ ಆಗುತ್ತೆ ನೋಡಿ. ಈ ಪ್ರಮಾಣದಲ್ಲಿ ಇದೆ ನೋಡಿ. ಇವಾಗ ಇನ್ನೊಂದು ಸ್ವಲ್ಪ ನೀರಿದೆ, ಇನ್ನೊಂದು ಸ್ವಲ್ಪ ನೀರಿರೋದು ಒಂದು 5 ನಿಮಿಟ್ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಳ್ಳೋಣ. ಆಗ ಆ ನೀರೆಲ್ಲ ಡ್ರೈ ಆಗುತ್ತೆ, ಆ ಶಾವಿಗೆ ಎಲ್ಲ ಅಬ್ಸರ್ವೇಷನ್ ಮಾಡ್ಕೊಳುತ್ತೆ ನೋಡಿ. ಇವಾಗ ಈ ರೀತಿಯಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀರೆಲ್ಲ ಡ್ರೈ ಆಗ್ತಾಯಿದೆ ನೋಡಿ. ಈ ತರಕಾರಿ ಎಲ್ಲ ಬೆಂದಾದಮೇಲೆ ನಾವು ಶಾವಿಗೆನ ಸೇರಿಸ್ಕೊಬೇಕು. ಮೊದಲೇ ಶಾವಿಗೆ ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ, ಅದಕ್ಕೋಸ್ಕರ ನೋಡಿ. ಇವಾಗ ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಇವಾಗ ಈ ರೀತಿ ರೆಡಿಯಾಗಿದೆ. ಈಗ ಒಂದು 5 ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟಿಡೋಣ. ಆಗ ಕರೆಕ್ಟಾಗಿ ದಮ್ ಆಗುತ್ತೆ. ಶಾವಿಗೆ ಎಲ್ಲ ದಮ್ ಆಗಬೇಕು. ಇವಾಗ ನೋಡಿ, ಇವಾಗ ಒಂದು 10 ನಿಮಿಷ ಕಾಲ ಸಣ್ಣ ಉರಿಯಲ್ಲಿ ಇಕ್ಕಿ ದಮ್ ಮಾಡಿದ್ವಿ ನೋಡಿ. ಇವಾಗ ರೆಡಿಯಾಗಿದೆ ನೋಡಿ. ಇವಾಗ ಉದುರುದ್ರಾಗಿ ರೆಡಿ ಆಗ್ತದೆ ನೋಡಿ. ನೋಡಿ, ಕರೆಕ್ಟಾಗಿ ಬಂದಿದೆ ನೋಡಿ. ನಿಮಗೆ ಬೇಕು ಅಂದರೆ ಇನ್ನೊಂದು 2 ನಿಮಿಷ ಕಾಲ ತಿರುಗಿಸ್ಕೊಟ್ಟು ಇನ್ನೊಂದು ಸ್ವಲ್ಪ ದಮ್ ಮಾಡಿ. ಈ ಶಾವಿಗೆ ಎಲ್ಲ ಬೇಯಬೇಕು ನೋಡಿ. ಇವಾಗ ರೆಡಿಯಾಗಿದೆ ನೋಡಿ. ರುಚಿಕರವಾದ ಉದುರುದರಾದ ವೆಜಿಟೇಬಲ್ಸ್ ಬಟಾಣಿ ಕಾಳು ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ, ಆಗಲೇ ಯಾವ ರೀತಿ ಮಾಡಿದ್ದೀವಿ ಅಂತ ಗೊತ್ತಾಗೋದು. ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ತುಂಬ ಫೇವ್ರೇಟ್. ಇದು ಡಿಫ್ರೆಂಟಾಗಿರ್ತದೆ. ಒಂದು ಸಲ ಈ ರೀತಿ ಮಾಡಿಕೊಡಿ, ಮಕ್ಕಳಿಗಂತೂ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.